ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸಂಭ್ರಮಿಸಿದ ಅರವಿಂದನಗರದ ಮಹಿಳೆಯರು ಮತ್ತು ಮಕ್ಕಳು. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷ ಆರೋಗ್ಯ ಇಲಾಖೆಯಿಂದ ತಂಬಾಕು ಮುಕ್ತ ಅಭಿಯಾನವನ್ನ ನಡೆಸಿಕೊಂಡು ಬರಲಾಗುತ್ತದೆ. 60 ದಿನಗಳ ಕಾಲ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ಶಾಲೆಗಳಲ್ಲಿ ವಿಶೇಷ ಅಭಿಯಾನ ನಡೆಸಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 23ರಂದು ನಗರದ ಮಹಿಳಾ ಸಮಾಜ ಶಾಲೆಯಲ್ಲಿ ಸಸಿಗೆ ನೀರೆರೆಯುವ ಮೂಲಕ ತಂಬಾಕು ಮುಕ್ತ ಅಭಿಯಾನದ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಡಾಕ್ಟರ್ ಜಂಬಯ್ಯ ನಾಯಕ್ ಸೇರಿದಂತೆ ವೈದ್ಯರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ತಂಬಾಕು ಹಾಗೂ ಮದ್ಯಪಾನ ಸೇವನೆಯಿಂದಾಗುವ ದುಷ್ಪರಿಣಾಮದ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ, ಯುವ ಜನತೆ ಮತ್ತು ಶಾಲಾ ಮಕ್ಕಳಿಂದ ಹಿಡಿದು ಅವರಿಗೆ ತಂಬಾಕಿನಿಂದ ಆಗುವಂತ ದುಷ್ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ಒಂದು IEC ಕಾರ್ಯಕ್ರಮ ಮೂಡಿಸ್ತಾ ನೀವು ಯಾವುದೇ ತರದ ತಂಬಾಕು ಸೇವನೆ ಮಾಡಬಾರ್ದು, ದೊಡ್ಡವರಾದಾಗಲಿ ಮತ್ತೆ ನಿಮ್ಮ ಮನೆಗಳಲ್ಲಿ ಮತ್ತೆ ಮನೆ ಸುತ್ತಮುತ್ತ ಯಾರಾದ್ರೂ ಮಾಡ್ತಾ ಇದ್ರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಾವೀಗಾಗಲೇ ನಿಮಗೆ ಹ್ಯಾಂಡ್ ಬಿಲ್ಸ್ ಅವನ್ನೆಲ್ಲ ಕೊಡ್ತೀವಂತೆ ಅದನ್ನ ತಿಳಿಸಿ ಹೇಳ್ಬೇಕಾಗುತ್ತೆ, ಹೇಳಿ ಅವ್ರನ್ನ ಬಿಡಿಸ್ಬೇಕಾಗುತ್ತೆ. ಆಗ ಮಾತ್ರ ಈ ಕಾರ್ಯಕ್ರಮ ಸಾರ್ಥಕತೆ ಆಗುತ್ತೆ. ಈ 60 ದಿನಗಳಲ್ಲಿ ನಾವು ಮಾಡಿರೋದು ಸುಮಾರು 60 IEC ಆಕ್ಟಿವಿಟೀಸ್ ಮಾಡಿದ್ದೀವಿ. ಅಂದ್ರೆ ಇದ್ರ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡೋದು ಶಾಲಾ ಕಾಲೇಜುಗಳು ಮತ್ತು ಸಮುದಾಯಗಳಲ್ಲಿ IEC ಮಾಡಿದ್ದೀವಿ. ಜೊತೆಗೆ ಈ ದಿನ ವಿಜಯನಗರ ಜಿಲ್ಲೆಯಾದ್ಯಂತ 160 ಶಾಲಾ ಕಾಲೇಜುಗಳಲ್ಲಿ ಈ ತರದ ಒಂದು IEC ಆಕ್ಟಿವಿಟಿ ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಮತ್ತೆ ಪೊಲೀಸ್ ಇಲಾಖೆ ಜೊತೆಗೆ ಈ 60 ದಿನಗಳಲ್ಲಿ ಸುಮಾರು 14 ಕಡೆ ರೈಡ್ ಮಾಡಿ ಅವ್ರಿಗೆ ಫೈನ್ ಎಲ್ಲ ಹಾಕಿದ್ದೀವಿ. ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಂಬಾಕು ಮುಕ್ತ ಗ್ರಾಮ ಪಂಚಾಯತಿ ಆಂದೋಲನಕ್ಕೂ ತಗೊಳ್ತಾ ಇದ್ವಿ ಮಾರ್ಗಸೂಚಿಯ ಪ್ರಕಾರ. ಇದರಿಂದ ಎಲ್ಲ ಉದ್ದೇಶ ಏನಂದ್ರೆ ನಮ್ಮ ತಂಬಾಕು ನಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನೀವು ತಿಳ್ಕೋಬೇಕು. ತಂಬಾಕು ಟೋಟಲಿಯಲ್ಲಿ 2 ತರದಿರುತ್ತೆ. ಒಂದನೇದು ಸ್ಮೋಕಿಂಗ್ ಮಾಡೋದು, ಇನ್ನೊಂದು ಚಿವಬಲ್ ಅಂತ ಹೇಳ್ತೀವಿ. ಚಿವಬಲ್ 2 ಟೈಪ್ಸ್ ಇರುತ್ತೆ ಟೊಬ್ಯಾಕೊ, ಚಿವಬಲ್ ಅಂಡ್ ಸ್ಮೋಕಿಂಗ್. ಇವೆರಡು ಅದರಲ್ಲಿ ಟೋಟಲ್ ಒಂದು ತಂಬಾಕಿನಲ್ಲಿ ಅರೌಂಡ್ 7000 ಕೆಮಿಕಲ್ಸ್ ಇರುತ್ತೆ, ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ಅವರ್ ಬಾಡಿ. 10 ಇಯರ್ ಒಂದು ಸರ್ವೆ ಪ್ರಕಾರ 10 ವರ್ಷದ ಮೇಲ್ಪಟ್ಟಿರೋರಲ್ಲಿ 10 ವರ್ಷದಿಂದ 18ವರೆಗೆ ಎಲ್ಲ ಸೇರ್ಕೊಂಡ್ರೆ ಜನಸಂಖ್ಯೆಯಲ್ಲಿ 22.8% ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಇದ್ರ ಇಲ್ಲಿ ಎಫೆಕ್ಟ್ ಏನಾಗುತ್ತಂದ್ರೆ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಪ್ರತಿ 6 ಸೆಕೆಂಡಿಗೆ ಒಬ್ರು ತೀರ್ಕೊಳ್ತಾ ಇದ್ದಾರೆ ರಿಲೇಟೆಡ್ ಟು ಟೊಬ್ಯಾಕೊ ಯೂಸೇಜ್. ತಂಬಾಕು ಸೇವನೆಯಿಂದ ಆದಂಥ ದುಷ್ಪರಿಣಾಮಗಳಿಂದ ವಿಶ್ವಾದ್ಯಂತ ಪ್ರತಿ 6 ಸೆಕೆಂಡಿಗೆ ಒಂದು ಡೆತ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಅವೇರ್ನೆಸ್ ಇದ್ರೂ ಮಾಡ್ತಾ ಇದ್ದಾರೆ. ನನಗೇನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದೆಲ್ಲ ಮುಂದೆ 22.8% ಇದು ಕರ್ನಾಟಕದಲ್ಲಿ ಅಷ್ಟೇ. ಉದ್ದೇಶ ಮೂಲ ಆಬ್ಜೆಕ್ಟಿವ್ ಹೆಲ್ತ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ತರ ನೀವು ಸ್ಟೂಡೆಂಟ್ಸ್ ಆಗಿರ್ತೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಈ ಹೆಲ್ತ್ ನಮ್ಮ ಏಜು ಅದಕ್ಕಿಂತ ಮೇಲೆ ಏಜ್ ಹೋಗ್ತಿಲ್ಲ, ನಿಮ್ಮ ಟೀಚರ್ಸ್ ಎಲ್ಲ ಬರ್ತಾರಲ್ಲ ಆ ಏಜು ಮತ್ತು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬರ್ತಾರಲ್ಲ ಅಲ್ಲಿವರೆಗೂ ಇದೇ ತರ ಹೆಲ್ತ್ ಮೇಂಟೈನ್ ಆಗಬೇಕು. ಈ ತರ ಹೆಲ್ತ್ ಇಟ್ಕೊಂಡ್ರೆ ನೀವು ಆಂಬಿಷನ್ ಇತ್ತಲ್ಲ ನಿಮ್ಮ ಫ್ರೆಂಡು IPS ಆಗಬೇಕು ಅಂದ್ಬಿಟ್ಟು ಅಂತ 100% ಅದಾಗುತ್ತೆ. ಹೆಲ್ತ್ ನಿಮ್ಗೆ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಕರೆಕ್ಟಾಗಿ ಫಿಟ್ನೆಸ್ ಇರಲ್ಲ, ಬಾಡಿ ಕರೆಕ್ಟಾಗಿ ಓದಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಯಾವಾಗಲೂ ನಿಮಗೆ ಹುಷಾರು ತಪ್ಪಿರ್ತೀರ,
ಓಕೆ, ಈ ಥರ ಬ್ಯಾಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಸೊ ಈ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ನೀವು ದಿನನಿತ್ಯ ಯೋಗ ಮಾಡಬೇಕು, ಇನ್ ಟೈಮಲ್ಲಿ ಕರೆಕ್ಟಾಗಿ ಫುಡ್ನ ಕನ್ಸ್ಯೂಮ್ ಮಾಡಬೇಕು, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರಬಾರ್ದು. ಅದರಲ್ಲಿ ಒನ್ ಆಫ್ ದಿ ಬ್ಯಾಡ್ ಹ್ಯಾಬಿಟ್ಸ್ ಟೊಬ್ಯಾಕೋ, ತಂಬಾಕು. ಆ ಬ್ಯಾಡ್ ಹ್ಯಾಬಿಟ್ಸು ನಿಮ್ಮ ಜೊತೆ ನಿಮ್ಮ ಮನೇಲಿ ಯಾರಾದರೂ ಇತ್ತು ಅಂತಂದರೆ ಅವ್ರಿಗೂ ಸಹ ನೀವು ಅದನ್ನು ಮಾಡಬೇಡಿ ಅಂತ ನೀವು ಅವ್ರನ್ನ ಪ್ರೇರೇಪಿಸಬೇಕು. ಯಾಕೆ ಅಂತಂದರೆ ಅವರು ಸ್ಮೋಕ್ ಮಾಡ್ಬೋದು, ಅವರು ಗುಟ್ಕಾ ಇದು ಮಾಡ್ಬೋದು, ಆದರೆ ಸುತ್ತಮುತ್ತ ಇರೋರು ಸಹ ಅದು ಇನ್ಹೇಲ್ ಮಾಡೋದ್ರಿಂದ, ರೆಸ್ಪಿರೇಷನ್ ಹೇಳಿದ್ರು ಅವಾಗ, ಆ ಇನ್ಹೇಲ್ ಮಾಡೋದ್ರಿಂದ ನಿಮಗೂ ಸಹ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಅವಾಗ ನಿಮಗೆ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಹೆಲ್ತ್ ಸ್ಪಾಯ್ಲ್ ಆದರೆ ಹುಷಾರು ಬರ್ತೀರಾ, ನಿಮ್ಮ ಫಿಟ್ನೆಸ್ ಇರಲ್ಲ, ನಿಮ್ಮ ಆಂಬಿಷನ್ ಏನಂತ ಇತ್ತು ಅದನ್ನು ನೀವು ಈಡೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಅದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಇನ್ನೊಂದು ಯಾವ ಟ್ರೀ ಇದೆ ಇದು? ನೀಮ್ ಟ್ರೀ. ನೀಮ್ ಟ್ರೀ ಏನಿಗೆ ಫೇಮಸ್ಸು? ಇಟ್ ಗಿವ್ಸ್ ಯು ಫ್ರೆಶ್ ಆಕ್ಸಿಜನ್, ವೆರಿ ಫ್ರೆಶ್ ಏರ್. ಓಕೆ, ಸೊ ಇವತ್ತಿನ ಕಾರ್ಯಕ್ರಮ ನೀವು ನೆನಪಲ್ಲಿ ಉಳ್ಕೋಬೇಕು ಅಂತಂದ್ರೆ ನೀಮ್ ಟ್ರೀ ನೋಡ್ಬೇಕು ನೀವು ಯಾವಾಗ. ಈ ನೀಮ್ ಟ್ರೀ ನೋಡಿದಾಗ ಏನ್ ನೆನಪಾಗಬೇಕು? ತಂಬಾಕು ಮುಕ್ತ ಯುವ ಅಭಿಯಾನ ನಡೆದಿದ್ದು. ಸೊ ಅದರಲ್ಲಿ ಸಿಗರೇಟ್ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಯೂಸೇಜ್ ಮಾಡಬಾರ್ದು, ಅದು ಆರೋಗ್ಯಕ್ಕೆ ಹಾನಿಕಾರಿ, ಅದು ತಪ್ಪು ಅನ್ನೋ ಸಂದೇಶನ ರವಾನೆ ಆಗಿದೆ. ಸೊ ಅದು ಆಗಬಾರ್ದು, ಮಾಡಬಾರ್ದು, ನಾವು ಮಾಡಬಾರ್ದು, ಮುಂದೆನೂ ಮಾಡಬಾರ್ದು, ನಮ್ಮ ಜೊತೆ ಸುತ್ತಮುತ್ತ ಇರೋರು ಸಹ ನಾವು ಅದನ್ನ ಮಾಡಬಾರ್ದು ಅನ್ನೋ ರೀತಿಯಾದಂತಹ ಸಂದೇಶಗಳನ್ನ ಅವ್ರಿಗೆ ಕೊಡಬೇಕು ಅನ್ನೋದನ್ನ ನಿಮಗೆ ನೆನಪಾಗಬೇಕು. ಇಷ್ಟಾದ್ರೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈಡೇರುತ್ತೆ. ನಿಮ್ಮ ಫಸ್ಟ್ ಪೀರಿಯಡ್ ಮಿಸ್ ಆಗಿದ್ದಕ್ಕೆ ಇದು ಒಂದು ಒಳ್ಳೆಯಾದಂತಹ ನಿಮಗೆ ಮೆಸೇಜ್ ಹೋಗಿದ್ರೆ ಅದು ಸಾಕಾರ ಆಗುತ್ತೆ. ಒಂದು ಸ್ಲೋಗನ್ ಇದೆ, ವಿದ್ಯೆಗೆ ಏನ್ ಭೂಷಣ, ವಿದ್ಯೆಗೆ ವಿನಯ ಭೂಷಣ. ಆರೋಗ್ಯವಂತ ಸಮಾಜವಿರ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಈ ತಂಬಾಕು ಮದ್ಯಪಾನ ಇವೆರಡನ್ನ ನಾವು ದೂರ ಇಟ್ಬಿಟ್ರೆ ಇಡೀ ದೇಶವನ್ನ ಪ್ರಪಂಚದಲ್ಲಿಯೇ ಅತ್ಯುನ್ನತ ಸ್ಥಾನದಲ್ಲಿ ಇರಿಸ್ಬೋದು. ಮತ್ತೆ ಇವತ್ತು ನಮ್ಮ ದೇಶದಲ್ಲಿ 22% ಆಫ್ ದಿ ಬುದ್ಧಿವಂತ ಮಕ್ಕಳು ಕುಡಿತ ಮತ್ತು ಮದ್ಯಪಾನ ಧೂಮಪಾನದಿಂದ ಹಾಳಾಗ್ತಾ ಇದ್ದಾರೆ ಮತ್ತು ಬ್ರೈನ್ ತೀರಿ ಬಲಿಯಾಗ್ತಾ ಇದೆ. ಮುಖ್ಯವಾಗಿ ಇಂಥ ಅಭಿಯಾನಗಳು ನಿಜವಾಗ್ಲೂ ಆರೋಗ್ಯ ಇಲಾಖೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಕಳೆದ 5 ವರ್ಷಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ನಿಜವಾಗ್ಲೂ ನಾವು ಆರೋಗ್ಯ ಇಲಾಖೆಗೆ ಜೋರಾಗಿ ಚಪ್ಪಾಳೆ. ಇತ್ತೀಚೆಗೆ ಆರೋಗ್ಯ ಇಲಾಖೆಯವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಹೇಗಿದಾವೆ ಅಂದ್ರೆ ಶಾಲಾ ಕಾಲೇಜುಗಳಿಗೆ ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಬರೀ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಶಾಲಾ ಕಾಲೇಜಿಗೆ ಬಂದು PPT ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಆ PPT ಪ್ರೆಸೆಂಟೇಷನ್ ಇಂದ ನಿಮಗೆ ನಿಜವಾಗ್ಲೂ ಭಯಾನಕ ಆಗುತ್ತೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಬೋಧನಾ ಸಾರಿ ನಾನು ಹೇಳಿದೆ ಕಾಲೇಜು ಹಂತದಲ್ಲಿ ಮಾಡಬೇಕು. ನಾನು ಒಪ್ತೇನೆ, ಈ ಮಕ್ಕಳ ಮುಂದೆ ಮಾಡಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಲೇಜುಗಳಲ್ಲಿ ಮಾಡಿದ್ದೆ ಆದ್ರೆ ಇನ್ನೂ ಹೆಚ್ಚಿನ ಫಲಪ್ರದ ಆಗುತ್ತೆ. ಆಗ ಮಾತ್ರ ನಮ್ಮ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ. ನಿಜವಾಗ್ಲೂ ಹೇಳ್ತೇನೆ, ಈ ತರ ತಂಬಾಕು ಮುಕ್ತ ಯುವ ಅಭಿಯಾನ ಕಂಟಿನ್ಯೂ ಆಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಡೆದ್ರೆ ಮಕ್ಕಳಿಗೆ ಇದರ ಒಂದು ಜಾಗೃತಿ ಬರುತ್ತೆ. ಇಂತಹ ಒಂದು ಅಭಿಯಾನಗಳನ್ನ ಇಲಾಖೆಯವರು ಮಾಡ್ತಾನೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಹೇಳ್ತೇನೆ, ಒಬ್ಬ ಅಧಿಕಾರಿ ಆಗ್ಬೇಕಾದ್ರೆ ಎಲ್ಲಾ ಚಟಗಳಿಂದ ದೂರ ಇರಬೇಕು. ಆಗ ಮಾತ್ರ ನಮ್ಮ ಸಮಾಜ ಪ್ರಬಲವಾಗುತ್ತೆ, ನಮ್ಮ ದೇಶ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ವಿಧಿ ಸ್ವೀಕರಿಸುವುದೇನೆಂದರೆ ನಾನು ನನ್ನ ಜೀವನದಲ್ಲಿ ಎಂದೆಂದಿಗೂ ಯಾವುದೇ ರೀತಿಯಾದಂತಹ ತಂಬಾಕು ಉತ್ಪನ್ನಗಳನ್ನು ಹಾಗೂ ಮಾದಕ ಪದಾರ್ಥಗಳನ್ನು ಸೇವಿಸುವುದಿಲ್ಲ. ಹಾಗೆಯೇ ನನ್ನ ಕುಟುಂಬದ ಸದಸ್ಯರಾಗಲಿ, ಸ್ನೇಹಿತರಾಗಲಿ, ನನ್ನ ಸಹಪಾಠಿಗಳಾಗಲಿ ಯಾವುದೇ ರೀತಿಯಾದಂತಹ ತಂಬಾಕು ಉತ್ಪನ್ನಗಳನ್ನು ಹಾಗೂ ಮಾದಕ ಪದಾರ್ಥಗಳನ್ನು ಸೇವಿಸದಂತೆ ಪ್ರೇರೇಪಿಸುತ್ತೇನೆ. ಅದೇ ರೀತಿ ನನ್ನ ಮನೆ, ಕಾಲೇಜು,
ಶಾಲೆ ಕಚೇರಿ ಒಟ್ಟಾರೆ ನಮ್ಮ ಪರಿಸರವನ್ನು ತಂಬಾಕು ಉತ್ಪನ್ನಗಳಿಂದ ಕಲುಷಿತಗೊಳಿಸದಂತೆ ಸಂರಕ್ಷಿಸುತ್ತೇನೆ ಹಾಗೂ ತಂಬಾಕು ಮತ್ತು ಮಾದಕ ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಲು ನಾವೆಲ್ಲರೂ ಇಂದಿನಿಂದಲೇ ಹಣ ತೊಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಪಂಚಮಶಾಲಿ ಸಮುದಾಯದ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ ಕಲ್ಪಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸಿಕೊಂಡು ಬರಲಾಗಿದೆಯಾದರೂ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ಹಾಗಾಗಿ ಡಿಸೆಂಬರ್ 10ರಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಇದರಲ್ಲಿ 1 ಲಕ್ಷಕ್ಕೂ ಅಧಿಕ ಪಂಚಮಶಾಲಿ ಬಂಧುಗಳು ಪಾಲ್ಗೊಳ್ಳಲಿದ್ದಾರೆಂದು ಜಯ ಮೃತ್ಯುಂಜಯ ಸ್ವಾಮಿಗಳು ತಿಳಿಸುತ್ತಾ ಹೋರಾಟಕ್ಕೆ ಪಂಚಮಶಾಲಿ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮಾಜದ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಬಹುತೇಕ 4 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡ್ಬಂದಿರತಕ್ಕಂಥ ಪಂಚಮಸಾಲಿ ಮೀಸಲಾತಿ ಚಳವಳಿ ಈಗಾಗಲೇ 7ನೇ ಹಂತಕ್ಕೆ ಕಾಲಿಟ್ಟ ಪರಿಣಾಮ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಅಂತ ನೋವು ನಮಗಿತ್ತು. ಕಳೆದ 2 ವರ್ಷಗಳ ನಂತರದಲ್ಲಾದರೂ ಮೊನ್ನೆ ಕಳೆದ ತಿಂಗಳು ಅವರ ಗೃಹ ಕಚೇರಿ ಕೃಷ್ಣಗೆ ಕರೆಸಿ ನಮ್ಮನ್ನು ಮುಕ್ತವಾಗಿ ಮಾತುಕತೆ ಮಾಡಿದರು. ಮೊದಲ ಬಾರಿಗೆ ಆಡಳಿತಾತ್ಮಕ ಸಭೆಯನ್ನು ಕರೆದಂಥ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ನಮ್ಮ ವಕೀಲರು, ನಮ್ಮೆಲ್ಲ ಶಾಸಕರು ನಾವೆಲ್ಲ ಒತ್ತಡ ಮಾಡಿ ನಿಮ್ಮ ಅವಧಿಯಲ್ಲಿ ಮೀಸಲಾತಿ ಸಿಗಲೇಬೇಕು ಅಂತ ಹೇಳಿದಾಗೂ ಸಹ ಎಲ್ಲೇ ಒಂದು ಕಡೆ ಮೀಸಲಾತಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿಲ್ಲ. ಕೊನೆ ಪಕ್ಷ ಒಂದು ಅವಕಾಶವನ್ನು ಕೊಡ್ರಿ, ಸಮಯಾವಕಾಶವನ್ನು ಕೊಡ್ರಿ, ಇಷ್ಟು ದಿನದಲ್ಲಿ ನಮ್ಮ ಸರ್ಕಾರ ಮಾಡಿಕೊಡ್ತೀನೋ ಅಂತ ಭರವಸೆ ಏನಾದರೂ ಕೊಡ್ರಿ ಎನ್ನುವಂಥ ಮನವಿಯನ್ನು ಪರಿಪರಿಯಾಗಿ ನಮ್ಮೆಲ್ಲ ವಕೀಲರು ಮತ್ತು ಶಾಸಕರು ಕೇಳಿದಾಗೂ ಸಹ ಸರ್ಕಾರದ ಯಾವುದೇ ಸ್ಪಂದನೆ ಸಿಗಲಿಲ್ಲ. ನೀತಿ ಸಮಿತಿ ನೆಪ ಮಾಡಿಕೊಂಡು ಆ ಒಂದು ಸಭೆಯಲ್ಲಿ ಎಲ್ಲರಿಗೂ ಮನಸ್ಸಿಗೆ ಒಂದು ರೀತಿ ಬೇಸರ ಆಗೋ ರೀತಿಯಲ್ಲಿ ಸಭೆ ಆಯಿತು. ಕೊನೆ ಪಕ್ಷ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ OBC ಮೀಸಲಾತಿಗಾದರೆ ಶಿಫಾರಸು ಮಾಡಿರಿ ಎನ್ನುವಂಥ ಮನವಿ ಮಾಡಿಕೊಂಡು ಅದಕ್ಕೂ ಸ್ಪಷ್ಟತೆ ಸಿಗಲಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ನೊಂದಂಥ ಬೇಸರಗೊಂಡಂಥ ಪಂಚಮಸಾಲಿಗಳು ಯಾವ ರೀತಿಯಾಗಿ ಸುವರ್ಣ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಹಿಂದೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗೂ ನಾವು ಮುತ್ತಿಗೆ ಹಾಕಿದ್ದೀವಿ. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಸುವರ್ಣ ವಿಧಾನಸೌಧದ ಮುಂದೆ ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹೋರಾಟವನ್ನು ಮಾಡೋ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ಅದೇ ಪ್ರಕಾರವಾಗಿ ಈಗಿನ ಸರ್ಕಾರ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಪರಿಣಾಮವಾಗಿಯೇ ಈ ಸರ್ಕಾರ ಬಂದಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ನಮ್ಮ ಋಣ ಈಗಿನ ಸರ್ಕಾರದ ಮೇಲಿದೆ. ಆ ಋಣ ತೀರಿಸುವಂಥ ಹಿನ್ನೆಲೆ ಒಳಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಆಗ್ರಹಿಸಿಬಿಟ್ಟು ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು, 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗಳು, ಪಂಚಮಸಾಲಿ ವಕೀಲರ ಮುಂದಾಳತ್ವದಲ್ಲಿ ಭಾಳ ದೊಡ್ಡ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಹೋರಾಟಕ್ಕೆ ಇಡೀ ನಮ್ಮ ಸಮಾಜ ಬಾಂಧವರು ಬಹುಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ವಾಲಂಟಿಯರಾಗಿ ಸರ್ಕಾರಗಳು ನಿಮಗೇನೇ ಒತ್ತಡ ಹಾಕ್ಬೋದು, ರಾಜಕಾರಣಗಳು ಏನೇ ನಿಮಗೆ ಆಶೆ ಆಮಿಷ ತೋರಿಸ್ಬೋದು, ಅದು ಯಾವುದಕ್ಕೂ ಕಿವಿಗೊಡಲಾರ್ದೇ ನಾವು ಮಾಡ್ತಿರ್ತಕ್ಕಂಥದ್ದು ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ, ಸಮಾಜ ಪರವಾಗಿರ್ತಕ್ಕಂಥ ಹೋರಾಟ. ರಾಜಕಾರಣಗಳು ಅಧಿಕಾರ ಇದ್ದಾಗ ಬರ್ತಾರೆ, ಅಧಿಕಾರ ಬಂದಮೇಲೆ ಬಿಡ್ಬೋದು, ಅವ್ರ ಸ್ವಭಾವ ಅದು. ನಮ್ಮ ನಿಮ್ಮ ಉದ್ದೇಶ ಏನಿತ್ತು ಮೀಸಲಾತಿ ಸಿಗೋವರೆಗೂ ಹೋರಾಟ ಕೈ ಬಿಡಬಾರ್ದು ಅಂತೇಳಿ ಆ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ಸಹ ವಾಲಂಟಿಯರಾಗಿ ನಿಮ್ಮ ಮನೆ ರೊಟ್ಟಿ ಬುತ್ತಿ ಕಟ್ಕೊಂಡು ಪ್ರತಿ ಹಳ್ಳಿಯಿಂದ ಕನಿಷ್ಠ 5 ಟ್ರ್ಯಾಕ್ಟರ್ ತೆಗೆದುಕೊಂಬರ್ರಿ. ನಿಮಗೆ ದೂರ ಆಗೋದಾದರೆ ವೆಹಿಕಲ್ ಮಾಡ್ಕೊಂಡು ಜನ ನೀವು ಬರ್ರಿ. ಒಟ್ಟಾರೆ ಬೆಳಗಾವಿ ಸುವರ್ಣ ವಿಧಾನಸೌಧ 10ನೇ ತಾರೀಕು 10 ಗಂಟೆಗೆ ತುಂಬಿ ಹೋಗಬೇಕು ಅಂತ ಒಂದು ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತುಕತೆ ಮಾಡಿ ಮೀಸಲಾತಿಗೆ ಸ್ಪಷ್ಟತೆ ಕೊಡೋವರೆಗೂ ಹೋರಾಟವನ್ನು ಗಟ್ಟಿಯಾಗಿ ಮಾಡೋ ಪ್ರಯತ್ನ ನಾವೆಲ್ಲರೂ ಸಹ ಮಾಡಬೇಕು. ಯಾವುದೇ ಜನಪ್ರತಿನಿಧಿಗಳ ಯಾವುದೇ ಕುತಂತ್ರದ ಮಾತುಗಳಿಗೆ ಕಿವಿ ಕೊಡಬಾರ್ದು. ನಿಮ್ಮ ಉದ್ದೇಶ ಏನು? ನಮ್ಮ ಸಮಾಜದ ಭವಿಷ್ಯ, ನಮ್ಮ ಸಮಾಜದ ಮಕ್ಕಳೇ ನಮ್ಮ ಆಸ್ತಿ ಅನ್ನುವಂಥ ಭಾವನೆಯಿಂದ ಗುರುಗಳು ಏನು ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ಪೂರಕವಾಗಿ ನೀವೆಲ್ಲ ಪ್ರಯತ್ನ ಮಾಡಬೇಕು. ನಾನು ಇವತ್ತಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ ಮಾಡ್ತೀನಿ. ಮತ್ತೊಮ್ಮೆ ನಮ್ಮ ಜನರಿಗೆ ನನ್ನ ಹೃದಯವನ್ನು ಒಡ್ಡಿ ಕೇಳ್ತೀನಿ. ಇದುವರೆಗೂ ಏನು ಹೋರಾಟ ಬೆಂಬಲ ಕೊಟ್ಟಿರಿ ಅದೇ ಹೋರಾಟವನ್ನು ನೀವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಭೆಯಲ್ಲಿ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಹೋರಾಟ ಸಮಿತಿಯ ಮಹಾಪೋಷಕರಾದಂಥ ಸಚಿವರ CC ಪಾಟೀಲರು,
ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿವಶಂಕರ್ ಅವರು, ನಮ್ಮ ಹೋರಾಟ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಮತ್ತು ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮೋಹನ್ ಲಿಂಬಿಕರ್ ಎಲ್ಲರೂ ಸಹ ಬಂದಿದ್ದರು. ಎಲ್ಲರೂ ಹೋರಾಟವನ್ನು ಕೈ ಬಿಡೋದು ಬೇಡ, ಮುಂದುವರಿಸಬೇಕು ಅಂತೇಳಿ ನಿರ್ಣಯ ಪಾಸ್ ಮಾಡ್ತಾರೆ. ಹಾಗಾಗಿ ಪಕ್ಷಾತೀತವಾಗಿ ಏನು ಈ ಸಮಾಜ ಮೀಸಲಾತಿ ಹೋರಾಟಕ್ಕೆ ತಾವೆಲ್ಲ ದುಡಿದಿರಿ, ಎಲ್ಲ ಜನಪ್ರತಿನಿಧಿಗಳು, ಒಂದು ವೇಳೆ ನಮ್ಮ ಜೊತೆ ನೀವು ಬರಲಿಕ್ಕೆ ಏನಾದರೂ ತೊಂದರೆ ಆಗೋದಾದರೆ, ನಿಮ್ಮ ಅಧಿಕಾರಕ್ಕೆ ಏನಾದರೂ ಕುತ್ತು ಬರೋದಾದರೆ ಅಥವಾ ನಾವೇನ ಬರೋದ್ರಿಂದ ಮುಂದೆ ನಿಮ್ಮ ರಾಜಕೀಯ ಆಕಾಂಕ್ಷೆಗಳಿಗೆ ತೊಂದರೆ ಆಗೋದಾದರೆ ನೀವು ಬಹಿರಂಗ ಬರೋಕ್ಕೆ ಹೋಗ್ಬೋದು. ಅಧಿವೇಶನದಲ್ಲಿ ನಮ್ಮ ಸಮಾಜ ಪರವಾಗಿ ಮಾತಾಡಿ. ಏನು 10ನೇ ತಾರೀಕು ಬಸವನಪಾಟಿ ಯತ್ನಾಳ್ ಅವರು ಅಹೋರಾತ್ರಿ ಧರಣಿ ಮಾಡ್ತಾರೆ, ನೀವು ಅವ್ರ ಜೊತೆ ಕೈ ಜೋಡಿಸಿ ಬೆಂಬಲ ಕೊಡ್ರಿ. ಉಳಿದ ಮಾಜಿಗಳು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬಂದು ಭಾಗವಹಿಸಿ. ಒಟ್ಟಾರೆ ಪಂಚಮಸಾಲಿ ಸಮಾಜದಿಂದ ಬೃಹತ್ ಮುತ್ತಿಗೆ, ಪಂಚಮಸಾಲಿ ರೈತರಿಂದ ಬೃಹತ್ ಟ್ಯಾಕ್ಟರ್ ರ್ಯಾಲಿ, ಪಂಚಮಸಾಲಿ ವಕೀಲರ ಮುಂದಾಳತ್ವದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾಡಿನ ಜನತೆಗೆ, ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹೊಸಪೇಟೆಯಿಂದನೇ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀನಿ. ಶರಣಾರ್ಥಿಗಳು. ಹೊಸಪೇಟೆ ಅರವಿಂದ ನಗರದಲ್ಲಿ ಗಜಾನನ ಉತ್ಸವ ಸಮಿತಿಯಿಂದ ಭಾರತೀಯರ ಪ್ರತಿಯೊಂದು ಆಚರಣೆಗಳನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 23ರಂದು ಗೌರಿ ಹಬ್ಬವನ್ನ ಆಚರಿಸಿ ವಿವಿಧ ಬಗೆಯ ಖಾದ್ಯಗಳನ್ನ ಸವಿದು ಗೌರಿ ಕೃಪೆಗೆ ಪಾತ್ರರಾದರು. ಹೀಗೆ ಆಜಾದ್ ನಗರದ ಉದ್ಯಾನವನದಲ್ಲಿ ಪ್ರತಿ ವರ್ಷದಂತೆ ಗಜಾನನ ಉತ್ಸವ ಸಮಿತಿಯಿಂದ ಗೌರಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಅವರವರ ಮನೆಯಿಂದ ತಯಾರಿಸಿಕೊಂಡು ತಂದಿದ್ದ ಬಗೆ ಬಗೆಯ ಖಾದ್ಯಗಳನ್ನ ನೆರೆದವರಿಗೆ ಹಂಚಿ ತಿನ್ನುವ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ್ರು. ಬಳಿಕ ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಆಯ್ತಾ ಸುನಂದ, ಈಗಾಗಲೇ ಹುಣ್ಣಿಮೆಯಾಗಿ ಅಮಾವಾಸ್ಯೆ ಹತ್ರ ಬರ್ತಾ ಇದೆ. ಅನಿವಾರ್ಯ ಕಾರಣಗಳಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೊದಲನೆಯದಾಗಿ ಪ್ರಾರ್ಥನೆ ರಚಿತಾ ಅವರಿಂದ. ಎಲ್ಲ ಸಹೋದರಿಯರು ಪ್ರತಿಯೊಂದು ಖಾತೆಗಳನ್ನು ತಯಾರಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಗಜಾನನ ಉತ್ಸವ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ನಿಮಿಷ ಎಲ್ಲರೂ ಸೈಲೆಂಟ್ ಆಗಿದ್ರೆ ಯಾವ ಆಂಟಿ ಏನೇನು ಮಾಡ್ಕೊಂಡ್ಬಂದಾರೆ ಗೊತ್ತಾಗತ್ತೆ ನಿಮಗೆ. ಆ ಟೇಸ್ಟ್ ಆಮೇಲೆ ಇರ್ಬೇಕು ನೀವು. ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು. ದಯಮಾಡಿಸಮ್ಮ ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕ ಗಾಡಿ ನಿನಗಾಗಿ ನಾ ತಂದೆ ನಮ್ಮ, ತಂಪನ್ನು ಚೆಲ್ಲು ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ಬೆಳಗುವಂತೆ, ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ಬೆಳಗುವಂತೆ. ನಲಿಯುತ್ತ ಕುಣಿಯುತ್ತ ಒಲೆದು ಬಾ ನಮ್ಮ ಮನೆಗೆ ಬಾ.
ಜಗತ್ತಲಿ ಕುಡಿಯುವ ಜಲತಂದು ಚಿರಿಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನಿಯತನ ಹರಿಯುತ ನಾಟ್ಯವ ಮಾಡುವೆ ಮಂದಗಾಮಿನಿ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ ಅನ್ನ ಜೀವನದಿ ಗಮನ ಮನೆಯೊಂದು ಬೆಳ್ಳಿಗೆ ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಅದೇನೇ ರೊಟ್ಟಿನೇ ಅದು ರೊಟ್ಟಿ ಶ್ರೀ ಗಜಾನನ ಉತ್ಸವ ಸಮಿತಿ ಅರವಿಂದ್ ನಗರ್ ಹೊಸಪೇಟೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗೌರಿ ಹುಣ್ಣಿಮೆ ಕೊಂತಿ ಬುತ್ತಿ ಕಾರ್ಯಕ್ರಮವನ್ನು ನಮ್ಮ ಏರಿಯಾದ ಎಲ್ಲ ಸಹೋದರ ಸಹೋದರಿಯರು ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ. ಈ ಆಚರಣೆ ಒಂದು ವರ್ಷದಲ್ಲ, ನಮ್ಮದು ಇದು 18 ವರ್ಷಗಳ ಕಾಲ ನಡೆದು ಬಂದಂಥ ದಾರಿ ಇದೆ. ಈ ವಿಶೇಷತೆ ಏನಂದರೆ ಮಕ್ಕಳಿಗೆ ಇವತ್ತು ಮೊಬೈಲು ಟಿ ವಿ ನೋಡ್ತಾ ಈ ನಮ್ಮ ಆಚರಣೆಗಳ ಬಗ್ಗೆ ನೆನಪು ಹಾರ್ತಾ ಇದ್ದಾರೆ. ಆಚರಣೆಗಳು ಏನಂತ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ದೃಢಪಡಿಸೋಕ್ಕೋಸ್ಕರ ನಾವು ಗೌರಿ ಹುಣ್ಣಿಮೆ ಕಾರ್ಯಕ್ರಮವನ್ನು ಮಕ್ಕಳಿಗೆ ಒಂದು ಪರಿಚಯ ಮಾಡೋಕ್ಕೋಸ್ಕರ, ಹಾಗೆ ಎಲ್ಲ ಬಾಂಧವರು ಒಂದೇ ಜಾತಿ ಜನಾಂಗ ಅಲ್ಲ, ಪ್ರತಿ ಜಾತಿ ಜನಾಂಗದವರು ಸೇರಿ ಮಾಡುವಂಥ ಒಂದು ವಿಶೇಷವಾದಂಥ ಹಬ್ಬ. ನಮ್ಮ ಏರಿಯಾದಲ್ಲಿ ಒಂದು ವಿಶೇಷವಾದ ಹಬ್ಬ ಇದು ಆಗಿದೆ. ಇದರಲ್ಲಿ ಎಲ್ಲ ಸಹೋದರಿಯರು ವಿಶೇಷವಾದಂಥ ಖಾದ್ಯಗಳನ್ನು ತೆಗೆದುಕೊಂಡು ಬಂದು ಎಲ್ಲರೂ ಸೇರಿ ಇಲ್ಲಿ ಊಟ ಮಾಡಿ ಖುಷಿಯಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಹಾಗೆ ಹಲವಾರು ಕಾರ್ಯಕ್ರಮಗಳು ಕೂಡ ನಮ್ಮ ಅರವಿಂದ್ ನಗರದಲ್ಲಿ ಹೊಸಪೇಟೆ ತುಂಬ, ವಿಜಯನಗರ ತುಂಬ ಫುಲ್ಲು ಫೇಮಸ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಏರಿಯಾಗೆ ಬಂದು ಒಂದು 3-4 ಇಯರ್ಸ್ ಆಯಿತು. ಪ್ರತಿ ಇಯರ್ ಇದೇ ಥರ ಹಬ್ಬ ಆಗುತ್ತೆ. ಇದೆಲ್ಲ ಆಗಬೇಕು ಅಂದ್ರೆ ಈ ಆಂಟಿಯಿಂದನೇ ಎಲ್ಲ ಕಾರಣ. ಈ ಮೇಡಮ್ ಇಲ್ಲ ಅಂದರೆ ನಾವು ಯಾರೂ ಸೇರೋದೇ ಇಲ್ಲ. ಅವ್ರು ಸ್ವಲ್ಪ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಪ್ರೋಗ್ರಾಮೇ ನಡೆಯಲ್ಲ. ಇದು ಅಂತ ಅಲ್ಲ, ಪ್ರತಿ ಇಯರ್ ಯಾವುದೇ ಇವೆಂಟ್ ಆಗಿರಲಿ, ಯಾವುದೇ ಪ್ರೋಗ್ರಾಮ್ ಇರಲಿ, ನಮ್ಮ ಏರಿಯಾಯಿಂದ ಏನೇ ಇರಲಿ ಅದನ್ನು ಗರ್ಲ್ಸ್ಗೆಲ್ಲ ಎಂಕರೇಜ್ ಮಾಡಿ ಏನೇ ಇರಲಿ ಮಾಡೋದು ಈ ಆಂಟಿನೇ. ಊರಿಂದನೇ ನಾವು ಬರ್ತಿದ್ರೆಲ್ಲ ಸೇರಿದ್ದೀವಿ ಅಂದ್ರೂ ನಾಟ್ ಓನ್ಲಿ ಇದೆ, ಬೇರೆ ಯಾವುದೇ ಫಂಕ್ಷನ್ ಇರಲಿ, ಗಣಪತಿ ಹಬ್ಬ ಆಯಿತು, ಎಲ್ಲ ಆಯಿತು, ಎಲ್ಲ ಮುಂದೆ ನಿಂತು ಎಲ್ಲರನ್ನೂ ಒಂದು ಗೂಡ್ಸಿಗೆಸಿ ಎಲ್ಲರನ್ನ ಸೇರಿಸಿ ಇದು ಮಾಡ್ತಾರೆ. ಯಾವುದೇ ಭೇದ ಭಾವ ಇಲ್ಲಾರ್ದಂಗೆ ಇರುತ್ತೆ. ಸೊ ನಮ್ಮ ಎಲ್ಲ ಏರಿಯಾ ಕಡೆಯಿಂದ ಆಂಟಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದೇ ಥರ ಎಲ್ಲರೂ ಕ್ಯಾರಿ ಆನ್ ಆಗ್ತಿರಲಿ, ಇದೇ ಥರ ಎಲ್ಲರೂ ಚೆನ್ನಾಗಿ ಇದು ಮಾಡಲಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಆಂಟಿ. ವಿಶೇಷತೆ ಅಂದರೆ ತಪ್ಪಾಗಲಾರ್ದು. ನಾನು ನಮ್ಮ ಸ್ನೇಹಿತೆ ಸುಜಾತ ಅವರ ಆಹ್ವಾನದ ಮೇರೆಗೆ ಇಲ್ಲಿ ಬಂದಿದ್ದೀನಿ. ಗಣೇಶ ಹಬ್ಬನೂ ಅಷ್ಟೇ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಜೊತೆಗೆ ಇದು ಗೌರಿ ಹುಣ್ಣಿಮೆ. ಗೌರಿ ಹುಣ್ಣಿಮೆ ಅಂದರೆ ಗೌರಿ ಬೆಳಗೋದು ಸುಮ್ಮನೆ ಆಗೋದು ಇರ್ತದೆ. ಆದರೆ ಈ ಅರವಿಂದ್ ನಗರ ಅಂದರೆ ಒಂದು ವಿಶೇಷತೆ. ಯಾಕಂದರೆ ಇಲ್ಲಿ ಇರುವಂಥ ಎಲ್ಲ ಬಾಂಧವರು ಸೇರಿ ಸಂತೋಷವಾಗಿ ಗೌರಿಯನ್ನು ಬೆಳಗ್ತಾರೆ. ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಇದು ಗೌರಿ ಹುಣ್ಣಿಮೆ ಹಬ್ಬ, ಹೆಣ್ಮಕ್ಳಿಗೆ ವಿಶೇಷತೆ. ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಎಷ್ಟು ಸಂತೋಷ ಕೊಡ್ತೈತಿ. ಎಲ್ಲರೂ ಸಂಭ್ರಮದಿಂದ
ಅನೇಕ ಖಾದ್ಯಗಳನ್ನು ಮಾಡ್ಕೊಂಡು ಬಂದು ಎಲ್ಲರ ಜೊತೆ ಒಟ್ಟುಗೂಡ್ಕೊಂಡು ಸಂತೋಷವಾಗಿ ಇಲ್ಲಿ ಭಾಗವಹಿಸೋದು ನೋಡಿದರೆ ಆ್ಯಕ್ಚುಲಿ ನಾನು ಈ ಏರಿಯಾದವ್ರಲ್ಲ, ಇವರ ಆಹ್ವಾನದ ಮೇರೆಗೆ ಇಲ್ಲಿ ಬಂದಿದ್ದೀನಿ. ಆದರೆ ಒಂದು ಹೆಮ್ಮೆ ಪಡುವಂಥ ವಿಷಯನೇ ಅಂತೇಳಿ ಅನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೂ ಜನನೂ ಸೇರಿ ಎಲ್ಲರೂ ಒಂದೇ ಮನೆಯವರು, ಒಂದೇ ಕುಟುಂಬದವ್ರ ಥರ, ಒಡ ಹುಟ್ಟಿದವ್ರ ಥರ ಆಚರಣೆ ಮಾಡ್ತಿರೋದು ತುಂಬ ಸಂತೋಷದ ವಿಷಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ತೀರ ಸ್ನಾನ ಮಾಡಿರೆ ಮಂದಗಮನಿಗಿರೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ. ನಿಮಗೆಲ್ಲ ಯಾವ ಸಾಂಗ್ ಬೇಕು ಡ್ಯಾನ್ಸಿಗೆ? ಯಾವ್ದು ಹಾಕ್ಬೇಕು? ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಅರವಿಂದ ನಗರದ ಮಹಿಳೆಯರು ಮತ್ತು ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.